हुबली धारवाड़ ज़िले में हेल्थ क्राइसिस के चलते डेंगू, मलेरिया और रैट फीवर ने मकीनों में खौफ व हरास फैला दिया है। हुबली में ख़ासतौर पर गैर साइंसी ड्रेनेज सिस्टम बीमारियों का बायस बताया जा रहा है। नवलगुंदा, कलघटगी, कुंदगोला में रैट फीवर के तकरीबन 31 केसेस रिपोर्ट हुए हैं। दरअसल बीमारी फैलने की वजह यह भी है कि चूहों के पेशाब से पीने के पानी या खाने में लेप्टोस्पायरोसिस की मुंतकिली है। रैट फीवर की अहम अलामात में तेज़ बुखार, हाथों में मुसलसल दर्द और 20 दिन की बुखार के बाद नाक और मुंह से खून का अखराज शामिल हैं। इन अलामात वाले अफराद के लिए तिब्बी मुआयने और फौरी इलाज की सिफारिश की जाती है। हुबली धारवाड़ के किम्स अस्पताल और चिट्टागांग अस्पताल में इन मरीज़ों का इलाज किया जा रहा है। डेंगू, मलेरिया और रैट फीवर इस इलाके में एक नया चैलेंज बन गए हैं, जो शहरी और देही इलाकों में बच्चों और बड़ों को मुतासर कर रहे हैं। ಡೆಂಗ್ಯೂದು ಈಗೇನು ಅಲಾರ್ಮಿಂಗ್ ಏನು ಸೈನ್ಸ್ ಏನಿಲ್ಲ, ಆದರೆ ಡೆಂಗ್ಯೂ ಜ್ವರಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಮ್ಮದು ಯಾವುದು ಫ್ರೆಶ್ ವಾಟರ್ಸ್ ಇರ್ತಾವೆ, ಈಗ ಮನೆ ಮುಂದಾಗಲಿ ಅಥವಾ ಟೈರ್ಗಳಾಗಲಿ ಅಥವಾ ಯಾವುದು ವೇಸ್ಟ್ ಕೊಕೊನಟ್ ಚಿಪ್ಸ್ ಆಗಲಿ, ಅಲ್ಲಿ ಯಾವಾಗ ಫ್ರೆಶ್ ವಾಟರ್ ನಿಲ್ಲುತ್ತೆ ಅಲ್ಲಿ ಇದು ಮಾಸ್ಕಿಟೋ ಬ್ರೀಡ್ ಆಗುತ್ತೆ ಮತ್ತು ಡೆಂಗ್ಯೂ ಹರಡುತ್ತೆ. ಹಾಗಾಗಿ ನಮ್ಮ ಮನೆ ಎದುರುಗಡೆ ಆಗಲಿ ಅಥವಾ ಮನೆ ಒಳಗಾಗಲಿ ಫ್ರೆಶ್ ವಾಟರ್ ಎಲ್ಲೆಲ್ಲಿ ಸ್ಟೋರ್ ಮಾಡ್ತೀವೋ ಅದನ್ನು ಕವರ್ ಮಾಡಿ ಇಟ್ಕೋಬೇಕಾಗ್ತದೆ ಒಂದನೇದು. ಎರಡನೇದು ಏನಾದರೂ ನಿಮಗೆ ಏನಾದರೂ ಹಾಗೆ ಟಾರ್ಚ್ ಹಾಕಿ ನೋಡಿದಾಗ ಒಂದು ಸಲ ಲಾರ್ವಲ್ ಟೈಪ್ ಏನಾದರೂ ಕಂಡು ಬಂದರೆ ನಮ್ಮ ಆರೋಗ್ಯ ಸಿಬ್ಬಂದಿಗಳಿಗೆ ಹೇಳಿದರೆ ಅಂದರೆ ನಮ್ಮ ಆರೋಗ್ಯ ಸಿಬ್ಬಂದಿ ಬಂದು ಟಿಮೋಫ್ಲಾಸ್ ಅಥವಾ ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ಎರಡನೇದು. ಮೂರನೇದು, ಯಾವುದೇ ಜ್ವರಕ್ಕೆ ನೀವು ಬಂದು ತಪಾಸಣೆ ಕೂಡ ಮಾಡಿಸ್ಕೋಬೋದಾಗಿದೆ. ಹಾಗೂ ಅರ್ಲಿ ಸಿಮ್ಟಮ್ಸ್ ಸೈನ್ಸ್ ಅದರ ಗೊತ್ತಾತಂತೇಳಿ ಡೆಂಗ್ಯೂ ಈಸಿಯಾಗಿ ಟ್ರೀಟ್ ಮಾಡ್ಬೋದಾಗಿದೆ. ಡೆಂಗ್ಯೂ ಓನ್ಲಿ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಆಗುತ್ತೆ ಅವಾಗ ಅಷ್ಟೇ ಅದು ಅಪಾಯಕಾರಿಯಾಗಿರುತ್ತೆ. ಡೆಂಗ್ಯೂ ಆಸ್ ಪರ್ ಅಂಥದ್ದು ಏನು ಅಪಾಯಕಾರಿಯಾದಂಥ ಕೇಸಸ್ ಅಲ್ಲ. ಈ ಸ್ಲಮ್ ಏರಿಯಲ್ಲಿ ಹೆಂಗೆ ಅವೇರ್ನೆಸ್ ಮಾಡಬೇಕು? ಸ್ಲಮ್ ಏರಿಯಾದಲ್ಲಿ ಈಗಾಗಲೇ ನಾವು ಲಾರ್ವಲ್ ಸರ್ವೆಯನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಗೂ ಕಾರ್ಪೊರೇಷನ್ ವತಿಯಿಂದ. ಲಾರ್ವಲ್ ಸರ್ವೆಯಲ್ಲಿ ನಮ್ಮಲ್ಲಿ ಇರುವಂಥ ಸಿಬ್ಬಂದಿಗಳು ಮನೆ ಮನೆಗೆ ವಿಸಿಟ್ ಮಾಡಿ ಎಲ್ಲಿ ಲಾರ್ವಾಗಳು ಕಂಡು ಬರ್ತವೆ ಹೌಸ್ ಇಂಡೆಕ್ಸ್ಗಳನ್ನ ಮ್ಯಾಪ್ ಮಾಡಿ ಅಲ್ಲಿ ಕೆಮಿಕಲ್ಸ್ಗಳನ್ನು ಯೂಸ್ ಮಾಡ್ತಾಯಿದ್ದಾರೆ. ಹಾಗೆಯೇ ಫಾಗಿಂಗ್ ಆಗಲಿ ಅಥವಾ ಸ್ಪ್ರಿಂಗ್ ಆ್ಯಕ್ಟಿವಿಟೀಸ್ ಆಗಲಿ ಯೂಸ್ ಮಾಡ್ತಾಯಿದ್ದಾವೆ. ಗಪ್ಪಿ ಮೀನುಗಳನ್ನಾಗಲಿ ನಾವು ಈಗ ಆಲ್ರೆಡಿ ಎಲ್ಲೆಲ್ಲಿ ಫ್ರೆಶ್ ವಾಟರ್ಸ್ ಎಲ್ಲ ಬಿಟ್ಟಿದ್ದೇವೆ. ಹಾಗಾಗಿ ನಮ್ಮಲ್ಲಿ ಆಲ್ಮೋಸ್ಟ್ ಈಗೇನು ಅಂಥದ್ದೇನು ಅಲಾರ್ಮಿಂಗ್ ಸೈನ್ಸ್ ಏನೂ ಇಲ್ಲ. ಪ್ಲಸ್ ಅಂಥವು ಅಲಾರ್ಮಿಂಗ್ ಇನ್ಕ್ರೀಸಿಂಗ್ ನಂಬರ್ ಇನ್ ಡೆಂಗ್ಯೂ ಅಂತ ಏನು ಕಂಡು ಬಂದಿಲ್ಲ ಇನ್ನು. ಯಾವ ಡೆತ್ ಕೇಸನ್ನು ಇಲ್ಲ ಅಂತ ಯಾವುದೂ ಇನ್ನೂ ಮಟ್ಟ ರಿಪೋರ್ಟ್ ಆಗಿದೆ. Reportage by Kalmesh Mandiala from Hubli.